ನಮ್ಮ ರೈತರಿಗೆ ಇವಾಗ ಬರೋ ಯುವಕರಿಗೆ ತುಂಬಾನೇ ಅನುಕೂಲ ಆಗ್ತೈತೆ. ಹೊಸದಾಗಿ ಬೋರ್ ಹಾಕ್ಸಕ್ಕೆ ಎಷ್ಟು ಖರ್ಚು ಬರ್ತದೆ ಅಂತ ಈ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಅಪ್ಪ ಹೆಣ್ಣು ಪಾಯಿಂಟ್ ನೋಡಕ ಗಂಗಸಂದ್ರಿಂದ ಕೂಡ ಬಂದಿದ್ನೋ ಈ ಹೆಣ್ಣಕ್ಕ 4,000 ಕೂಡ ಕೊಟ್ರೆ 2 ಎಕರೆ ಬೈಲ್ ಕೂಡ ತೋರಿಸ್ತೀರಿ ಅಣ್ಣ, ಒಳ್ಳೆ ನೀರು ಎಲ್ಲಿ ಸಿಗ್ತೈತೆ ಅಲ್ಲಿ ಪಾಯಿಂಟ್ ಕೂಡ ಕೊಡುವಂತ ಕೂಡ ಹೇಳಿದ್ರೆ ನಮ್ಮ ಅಪ್ಪನ ಸಂಬಂಧಿಯಿಂದಾನೇ ಒಳ್ಳೆ ಪಾಯಿಂಟ್ ಒಳ್ಳೆ ನೀರ್ ಐತೆ ಅಂತ ಕೂಡ ಹೇಳಿ ಅಲ್ಲೇ ಪಾಯಿಂಟ್ ಕೂಡ ಕೊಟ್ಟರು. ನನ್ನ ಫ್ರೆಂಡ್ ಈ ಕಡೆ ಗೊತ್ತು ಕೂಡ ಸಿಗ್ತಾ ಇದ್ನೋ. ಪಾಯಿಂಟ್ ನೋಡಿರೋ ಜಾಗದಾಗ ಗೊತ್ತೊಡಿಬೇಕಲ್ಲ, ಅದಕ್ಕೋಸ್ಕರ 850 ಮೇಲೆ ನೀರು 1300 ಅಡಿ ಲಾಸ್ಟ್ ಐತೆ. ಕೇಸಿಂಗು 120 ಅಡಿ ಬರ್ತದೆ. ನಾವಿವತ್ತು ಟೆಂಕಾಯಿ ಪಾಯಿಂಟ್ ಅಲ್ಲಿ ಕೂಡ ನೋಡ್ತಾ ಇರೋದು. ನಮ್ಮ ಸುತ್ತಮುತ್ತಲ ಪಾಯಿಂಟ್ಗಳೆಲ್ಲ ಕೂಡ ನೋಡೋನೆ, ಯಾವ್ದು ಕೂಡ ಫೈಲೂರ್ ಆಗಿಲ್ಲ. ಅದಕ್ಕೋಸ್ಕರ ಈ ಹೆಣ್ಣು ಕೈ ಕೂಡ ನೋಡ್ತಾ ಇರೋದು. ಬೋರ್ ಗಾಡಿ ಕೂಡ ಬಂದಿರೋ ಜಾಗದಲ್ಲಿ ಪಾಯಿಂಟ್ ಹತ್ರ ಕೂಡ ಬೋರ್ ಗಾಡಿ ಕೂಡ ನಿಲ್ಸಿದ್ರು. ಇನ್ನೊಂದ್ಸಲಿ ಕೂಡ ಟೆಂಕಾಯಿ ಕೂಡ ಕೊಟ್ರೆ ಇನ್ನೊಂದ್ಸಲಿ ಕೂಡ ಚೆಕ್ ಮಾಡಿಸ್ತೀರಿ. ಯಾಕಂತಂದ್ರೆ ಯಾರಾದ್ರೂ ಬೇರೆ ಕಡೆ ಏನೋ ಗುತ್ತೇನೋ ಊತಿರ್ತಾರೇನೋ ಅಂತ. ಅದಕ್ಕೋಸ್ಕರ ಒಬ್ಬೊಬ್ರು ಇನ್ನೊಂದ್ ಕೂಡ ಪಾಯಿಂಟ್ ಕೂಡ ತೋರಿಸ್ತಾರೆ. ಒಬ್ರು ಕಡ್ಡಿದಲ್ಲಿ ತೋರಿಸ್ತಾರೆ, ಇನ್ನೊಂದು ಚುಂಬಾಗ, ಇನ್ನೊಬ್ರು ಟೆಂಕಾಯಿ ಪಾಯಿಂಟ್ ಆಗಿ, ಇನ್ನೊಂದು ಜೈಲಿಸ್ಟಿಕ್ ಆಗ. ನಾವಿವತ್ತು ಟೆಂಕಾಯಿ ಪಾಯಿಂಟ್ ಕೂಡ ತೋರಿಸ್ತಾ ಇರೋದು. ನಮ್ಮ ಅಮ್ಮ ಕೂಡ ಬಂದಿದ್ಲು ಪಾಯಿಂಟ್ ಯಾವ ತರ ಮಾಡ್ತಾರಂತ. ಅದೇ ತರ ಸೆಟಪ್ ಎಲ್ಲ ಮಾಡಿದಾದ್ಮೇಲೆ ಕ್ಲೀನ್ ಆಗಿ ಕೂಡ ನೋಡಿದ್ರು. ಟೆಂಕಾಯಿಯ ಮೇಲೆ ಕೂಡ ಬಿದ್ದೋಯ್ತು, ಓವರ್ ನೀರ್ ಸಿಕ್ತೈತೆ ಅಂತ ಕೂಡ ಹೇಳಿದ್ರು. ಈ ಕಡೆ ಬಿಟ್ಟು ರೆಡಿ ಮಾಡ್ಕೊಂತ ಇದ್ರೆ ಈ ಕಡೆ ಕಲ್ಲು ಬಿಟ್ಟು ಕೂಡ ನೋಡಿದ್ನು ಕೆಳಗಡೆ ಕರೆಕ್ಟ್ ಆಗಿ ಪಾಯಿಂಟ್ ನಿಲ್ಸವ್ರ ಇಲ್ಲ ಅಂತ. ಕರೆಕ್ಟ್ ಆಗಿ ಕೂಡ ಇತ್ತು. ಹಂಗೆ ಬೋರ್ ಗಾಡಿ ಕೂಡ ಕ್ಲೀನ್ ಆಗಿ ಕೂಡ ಸೆಟಪ್ ಮಾಡಿದ್ರು. ಸೆಟಪ್ ಮಾಡುವಾಗ ಪೈಪ್ ಕೂಡ ಬಿಟ್ಟು ನೋಡ್ಸ್ರಿ, ಯಾಕಂದ್ರೆ ಆ ಕಡೆ ಈ ಕಡೆ ಹೋಗೈತೆ ಅಂತ. ಇಲ್ಲ ಕರೆಕ್ಟ್ ಆಗಿ ಸೆಂಟರ್ ಕೂಡ ಇತ್ತು. ಅದೇ ತರ ಈ ಬಿಟ್ ಕೂಡ ಹಾಕೋದು 20 ಅಡಿ ಗಂಟೆ ಇದು ಕೆಲಸ ಮಾಡ್ತದಂತೆ. ಅದಾದ್ಮೇಲೆ ಬಿಟ್ ಕೂಡ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರು. ಬೋರ್ ಗಾಡಿ ಸೆಟಪ್ ಆದ್ಮೇಲೆ ಈ ತರ ಸ್ಕೇಲ್ ಕೂಡ ನಿಕ್ಕೊಂಡಿರ್ತಾರೆ, ಕ್ಲೀನ್ ಆಗಿ ಐತಾ ಕರೆಕ್ಟ್ ಅಂತ ಕೂಡ ಚೆಕ್ ಮಾಡ್ಕೊಂಡು ಆಮೇಲೆ ಬೋರ್ ಗಾಡಿ ಕೂಡ ಸ್ಟಾರ್ಟ್ ಮಾಡೋದು. ಅದೇ ತರ ಪೂಜೆ ಕೂಡ ಮಾಡಬೇಕಾಗಿತ್ತು. ನಾನು ಇವತ್ತು ನಮ್ಮ ಬೋರ್ಕ ನಾನೇ ಕೂಡ ಪೂಜೆ ಮಾಡ್ತಾ ಇರೋದು. ದೇವ್ರು ಒಳ್ಳೆ ನೀರ್ ಸಿಕ್ಲಿ ಅಂತ ಕೂಡ ಬೇಡ್ಕೊಂಡೆ. ಯಾಕಂತಂದ್ರೆ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತೀರಿ, ಅದಕ್ಕೋಸ್ಕರ ಛಲ ಅನ್ನೋದು ನಮ್ಮ ಹತ್ರ ಇದೆ, ಬಲ ಅನ್ನೋದು ಭಗವಂತನೇ ಕೂಡ ಕೊಡ್ತಾನಂತ ಒಂದು ನಂಬಿಕೆ ಕೂಡ ಐತೆ. ಎಷ್ಟೋ ಜನ ಬೋರ್ ಹಾಕ್ತಿರ್ತಾರೆ, ಇನ್ನೆಷ್ಟೋ ಜನಕ ನೀರ್ ಸಿಕ್ಕಿರ್ತೈತೆ, ಸ್ವಲ್ಪ ಜನಕ ನೀರ್ ಕೂಡ ಸಿಗದಿರ ಕೂಡ ಆಗಿರ್ತೈತೆ. ಏನು ಮಾಡಕ್ಕಾಗಲ್ಲ, ನಮ್ಮ ಮನೆ ಬರ ಕೂಡ ಇರ್ಬೇಕಂತ ಕೂಡ ದೊಡ್ಡವ್ರು ಕೂಡ ಹೇಳಿರ್ತಾರೆ. ಅದೇ ತರ ನಾವೆಲ್ಲ ಪೂಜೆ ಮಾಡ್ಬಿಟ್ಟು ಹಂಗೆ ಬೋರ್ ಗಾಡಿ ಕೂಡ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಡೀಸೆಲ್ ಗಾಡಿ ಕೂಡ ಬಂದಿತ್ತು. ಇವತ್ತು ಬೋರ್ ಗಾಡಿ ಓಡ್ಸಕ ಸಂತೋಷನು ಕೂಡ ಬಂದಿದ್ದು. ಸುಳ್ಳುಗಿರಿ ಈ ಅನ್ನೋದು ಫಸ್ಟ್ ಅಂತೂ ನಾನೇ ಕೂಡ ಓಡಿಸ್ತೀನಿ ಅಂತ ನಾನು ಕೂಡ ನನ್ನ ಕೈಯಾರೆ ಕೂಡ ಡ್ರಿಲ್ ಕೂಡ ಮಾಡಿದೆ. ಇದೆಲ್ಲ ನಿನ್ ಗೊತ್ತಾ ಅಂತ ನೀವು ಕೇಳ್ಬೋದು. ಆವಾಗ ಬಂದಾಗ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನೇ ಕೂಡ ಇವತ್ತು ಡ್ರಿಲ್ ಮಾಡ್ತಾ ಇದ್ದೀನಿ. ಮೊದ್ಲಾಗಿದ್ರೆ ಬೋರ್ ಗಾಡಿ ಬಂಕ್ಗೆ ಹೋಗ್ಬೇಕಾಯ್ತು. ಇವಾಗ ಏನ್ ಬಂಕ್ಗೇನು ಹೋಗಂಗಿಲ್ಲ, ಫೋನ್ ಮಾಡೋದು ಸಾಕು, ಎಲ್ಲಿ ಬೋರ್ ಗಾಡಿ ಇರ್ತದೆ ಅಲ್ಲಿಗೆ ಬಂದು ಡೀಸೆಲ್ ಕೂಡ ಹಾಕ್ತಾ ಇರ್ತಾರೆ. ಅದೇ ತರ ಈ ಬಿಟ್ ಕೂಡ ಓಡ್ತಾ ಇತ್ತು. 20 ಅಡಿ ಗಂಟೆ ಓಡಿಸಿದಾದ್ಮೇಲೆ ಆಮೇಲೆ ಹೇಳ್ದಲ್ಲ ಬಿಟ್ಟು ಚೇಂಜ್ ಮಾಡ್ತಾರಂತ. ಅದೇ ತರ ಈ ಬಿಟ್ ಕೂಡ ಇವತ್ತು ಚೇಂಜ್ ಕೂಡ ಮಾಡಿದ್ರು. ಇದು ಬಂದು ಕೇಸಿಂಗ್ ಬಿಟ್ಟು ಇವತ್ತು 120 ಅಡಿ ಹೇಳೋನೆ. ನಮ್ಮ ಬೋರ್ ಪಾಯಿಂಟ್ ನೋಡಿರೋ ಅಪ್ಪ ಹೆಣ್ಣು ಎಷ್ಟಡಿ ಕೇಸಿಂಗ್ ಬೀಳ್ತದೆ ಅಂತ ನೋಡೋಣ ಅಂತ ನಾವು ಕೂಡ ಕೇಸಿಂಗ್ ಕೂಡ ಹಾಕೋ ಟೈಮ್ ನೋಡಿದ್ರೆ ಬೆಳಿಗ್ಗೆ 9 ಗಂಟೆ ಕೂಡ ಆಯ್ತು. ಟಿಫನ್ ಮಾಡಿದ್ರು. ಅವ್ರು ಕೊಟ್ಟಿರೋ ಟಿಫನ್ ಮಾಡಿದ್ರೆ ನಾನು ಹೊಟ್ಟೆ ತುಂಬಾ ಕೂಡ ಊಟ ಕೂಡ ತಿಂದೆ. ಕಲ್ಲು ಕೂಡ ಬರಕ್ ಸ್ಟಾರ್ಟ್ ಆಯ್ತು. ಇನ್ನು ಪಕ್ಕ ನೀರ್ ಸಿಗ್ತೈತೆ ಅಂತ ನಮಗೂ ಕೂಡ ಸ್ವಲ್ಪ ಕನ್ಫರ್ಮ್ ಕೂಡ ಆಯ್ತು. ಇವಾಗ 100 ಅಡಿ ಕೂಡ ಓಡೈತೆ. ಅದಾದ್ಮೇಲೆ ಲಾಸ್ಟ್ ಲೆಂತ್ ಬಿಟ್ರೆ 120 ಅಡಿ ಕೂಡ ಆತೈತೆ. ಕರೆಕ್ಟಾಗಿ 120 ಅಡಿ ಕೇಸಿಂಗ್ ಕೂಡ ಬಿದ್ದೈತೆ. ಬಿಟ್ ಕೂಡ ಚೇಂಜ್ ಮಾಡ್ಬೇಕಾಯ್ತು. ಯಾವ ಬಿಟ್ಟಪ್ಪ ಅಂತಂದ್ರೆ ನೆಲ ಗುದ್ದಿ ನೀರ್ ತೆಗಿಯೋ ಈ ಬಿಟ್ ಕೂಡ ಇವಾಗ ಚೇಂಜ್ ಕೂಡ ಮಾಡಿ ಬಿಟ್ಟೊಳಗೆ ಕೂಡ ಬಿಟ್ರು. ಅದೇ ತರ ನಾವು ಫಸ್ಟ್ ತಪ್ಪು ಮಾಡಿದ್ ಏನಪ್ಪಾ ಅಂತಂದ್ರೆ ಇವಾಗ ಕೇಸಿಂಗ್ ಕೂಡ ಹಾಕ್ದೆ ಒಳ್ಳೇದಾಗ್ತೈತೆ. ನೀರ್ ಸಿಕ್ಕ ಮೇಲೆ ಕೇಸಿಂಗ್ ಹಾಕ್ದೆ, ಕೇಸಿಂಗ್ ಪಕ್ಕದಾಗೆಲ್ಲ ತೂತುಗಳು ಕೂಡ ಬೀಳ್ತೈತೆ. ನೀವ್ ಯಾರಾದ್ರೂ ಈ ತಪ್ಪು ಮಾಡಕ್ ಹೋಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ರೈತರಾಗಿ ಏನ್ ರೇಟ್ ಕಣ ಹೊಡಿತಾ ಇರೋದು ಬೋರ್ ಗಾಡಿ ಅಂತ ನೀವ್ ಯಾರ್ದು ಕೇಳಿದ್ರೆ 1000 ಅಡಿ ಗಂಟ 1 ಅಡಿಗ 160 ರೂಪಾಯಿ ಕೂಡ ಚಾರ್ಜ್ ಮಾಡವ್ರೆ. 1000 ಅಡಿ ಮೇಲೆ ಆದ್ರೆ 280 ರೂಪಾಯಿ ಕೂಡ ಚಾರ್ಜ್ ಮಾಡ್ತಾರೆ 1 ಅಡಿಕ. ಕರೆಕ್ಟ್ ಆಗಿ 250 ಅಡಿಕ ನೀರ್ ಕೂಡ ಸಿಕ್ತು. ಅದು ಸಣ್ಣ ನೀರು. ಅದಾದ್ಮೇಲೆ ಕೂಡ ನಿಂತೋಯ್ತು. ನಮಗ್ ನೀರ್ ಹೇಳಿರೋದು ಮೊದಲನೇ ಗ್ಯಾಪ್ ಬಂದು 850 ಅಡಿಕ. ಅದಾದ್ಮೇಲೆ 1300 ಅಡಿ ಗಂಟ ಲಾಸ್ಟ್. ಅದ್ರ ಮೇಲೆ ಓಡ್ಸಕ್ ಆಗಲ್ಲ ಅಂತ ಕೂಡ ಹೇಳಿರೋದು ಪಾಯಿಂಟ್ ನೋಡಿದವರು. ನಮ್ ತಾತ ನಾವಾಗ ಕೂಡ ಚೆಕ್ ಕೂಡ ಮಾಡ್ತಾ ಇದ್ನೋ ಯಾವ ತರ ಬತ್ತೈತೆ ಮಣ್ಣು ಅಥವಾ ಕಲ್ಲುಗಳು ಅಂತ. ಈ ಬೆನ್ಸ್ ಕಲ್ ಬಂದಾಗ ಈ ಪಕ್ಕ ನೀರ್ ಸಿಕ್ತೈತೆ ಅಂತ ಕೂಡ ಹೇಳ್ತಾ ಇದ್ನು. ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ ನಾವೆಲ್ಲ ಕೂಡ ಕಾಯ್ಕೊಂಡೇ ಇದ್ರೆ ಹಂಗೋ ಹಿಂಗೋ 720 ಅಡಿ ಕೂಡ ಓಡ್ತು. 1.5 ಇಂಚು ನೀರ್ ಕೂಡ ಬರಕ ಸ್ಟಾರ್ಟ್ ಕೂಡ ಆಯ್ತು. ನೀರು ಇವತ್ತು ಯಾವಾಗ ನಿಂತೋಯ್ತೈತೆ ಅಂತ ಅನ್ಕೊಂಡಿದ್ರೆ ಇಲ್ಲ, ಕೊನೆವರೆಗೂ ನೀರ್ ಕೂಡ ಬತ್ತಾಯ್ತು. ಇವಾಗ ಕೇಸಿಂಗ್ ಕೂಡ ಕುಳಿಸ್ಬೇಕಾಯ್ತು. ಅದಕ್ಕೋಸ್ಕರ ಕೇಸಿಂಗ್ ಕೂಡ ತಗೊಂಡ್ಬಂದಿದ್ರೆ 120 ಅಡಿ ಕೇಸಿಂಗ್ ಎಷ್ಟಣ ಬಿತ್ತು ಅಮೌಂಟ್ ಅಂತಂದ್ರೆ ಮಾಮೂಲಿ ಪೈಪ್ ಬಂದು 5500 ರೂಪಾಯಿ ಕೂಡ ಬಿದ್ದೈತೆ. ಜಿಯೋ ಪೈಪ್ ಬಂದು 6500 ಕೂಡ ಬಿದ್ದೈತೆ. ಟೋಟಲ್ ಕೇಸಿಂಗ್ ಮಾತ್ರ 38,000 ರೂಪಾಯಿ ಕೂಡ ಆಗೈತೆ. ಕೇಸಿಂಗ್ ಪೈಪ್ ಹೆಸರು ಬಂದು ಪ್ರಕಾಶ್ ಅಂತ. ಈ ಪ್ರಕಾಶ್ ಪೈಪ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಇರ್ತೈತೆ ಅಂತ ಕೂಡ ಹೇಳಿದ್ರು. ಜಿಯೋ ಪೈಪೇ ಆಗ್ಬೋದು, ಬಟ್ ಏನಂತಂದ್ರೆ ತುಂಬಾ ಕಾಸ್ಟ್ಲಿ ಆಗ್ತೈತೆ ದುಡ್ಡು. ಅದಕ್ಕೋಸ್ಕರ ಮೇಲೆ ಮಾತ್ರ ಜಿಯೋ ಪೈಪ್ ಹಾಕ್ಬಿಟ್ಟು ಇನ್ನು ಒಳಗೆ ಇರೋದೆಲ್ಲ 2.5 mm ಥಿಕ್ನೆಸ್ ಕೂಡ ಆಗ್ತಾ ಇರೋದು. ಇವತ್ತು ನಾವು ಈ ಪೈಪ್ ನಾವು ಕೋಲಾರ್ ಇಂದ ಕೂಡ ಇವತ್ತು ನಾವು ತರಿಸಿರೋದು. ಜೊತೆಗೆ ಕಲರ್ ಕೂಡ ಸೇರಿಸಿ ಕೂಡ ಕೊಡ್ತಾರೆ ಇವರು. ಅದೇ ತರ ಕೇಸಿಂಗ್ ಪೈಪ್ ಎಲ್ಲ ಕೂಡ ಬಂದಿದ್ದಾದ್ಮೇಲೆ ಈ ಕಡೆ ವೆಲ್ಡಿಂಗ್ ಕೂಡ ಮಾಡ್ತಾ ಇದ್ರು ಬೋರವರು. ಈ ವೆಲ್ಡಿಂಗ್ ಮಾಡೋದು ಕೂಡ ಕಾಸು ಕೊಡ್ಬೇಕು ಬೋರವ್ರಿಗೆ. ಇದು ವೆಲ್ಡಿಂಗ್ ಎಲ್ಲ 6 ಪೈಪ್ ಮಾಡಕ 3600 ರೂಪಾಯಿ ಕೂಡ ಬಿಲ್ ಹಾಕವ್ರೆ. ಇನ್ನ ಕೇಸಿಂಗ್ ಪೈಪ್ ಕುಳ್ಸಕ 1 ಅಡಿಕ 80 ರೂಪಾಯಿ ಕೂಡ ಚಾರ್ಜ್ ಕೂಡ ಮಾಡ್ತಾರೆ. ಅದು ಟೋಟಲ್ ಸೇರಿ 9600 ರೂಪಾಯಿ ಕೂಡ ಆಗೈತೆ 120 ಅಡಿ ಕೇಸಿಂಗ್ ಬಿಡಕ. ನಮ್ಮ ಅಪ್ಪ ಏನು ಹೇಳ್ದಂಗೆ 850 ಅಡಿಕ ಗ್ಯಾಪ್ ಸಿಗ್ತದೆ ಅನ್ನೋ. ಈ ಗ್ಯಾಪ್ ಕೂಡ ಸಿಕ್ತು. 2 ಇಂಚ್ ನೀರ್ ಕೂಡ ಆಚೆ ಕೂಡ ಬಂತು. ಆವಾಗ ಆಯಿಲ್ ಕೂಡ ಪೈಪ್ ಒಳಗೆ ಹಾಕ್ತಾ ಇದ್ರು, ಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ಲಿ ಅಂತ ಈ ತರ ಕೂಡ ಮಾಡಿದ್ರು.
ಪಾಪ ನಮ್ಮ ಪುಲಿ ನನ್ಗೋಸ್ಕರ ನೀರ್ ಸಿಕ್ಲಿ ಅಂತ ಕೂಡ ಕಾಯ್ಕೊಂಡೇ ಇದ್ನು. ಅದೇ ತರ ಆಪರೇಟರ್ ಕೂಡ ಸ್ವಲ್ಪ ಹೇಳ್ಕೊಟ್ಟೆ, ನಮ್ಮ ಪುಲಿ ಕೂಡ ಕಲ್ಕೊಂತೀನಿ ಅಂತ ಕೂಡ ಹೇಳಿದ್ನು. ನೀರ್ ಸಿಕ್ಕಕ್ಕಿಂತ ಮುಂಚೆನೆ ಕೇಸಿಂಗ್ ಹಾಕ್ಬೇಕು. ನೀರ್ ಸಿಕ್ಕಿದ್ಮೇಲೆ ಕೇಸಿಂಗ್ ಹಾಕ್ತೀನಿ ಅಂದ್ರೆ ಈ ತರ ಕೇಸಿಂಗ್ ಸುತ್ತೂರು ಕೂಡ ಓಲಗ್ಲಿ ಕೂಡ ಆಗೋತೈತೆ, ತುಂಬಾ ಹಳ್ಳ ಕೂಡ ಬೆದ್ದಿರ್ತೈತೆ. ಇದನ್ನ ಹಳ್ಳನ ಪ್ಯಾಕ್ ಮಾಡಕ ನಾವೇನಪ್ಪ ಮಾಡಿದ್ರೆ ಅಂದ್ರೆ ಎಷ್ಟೇ ಮಣ್ಣು ಹಾಕಿದ್ರು ಕೂಡ ಒಳಗೆ ಹೋಗ್ಬಿಡ್ತೇವೆ. ಅದಕ್ಕೋಸ್ಕರ ಗೋಣ್ಚಿಲ್ ಕೂಡ ತರಿಸಿ ಗೋಣ್ಚಿಲ್ಲೆಲ್ಲ ಕ್ಲೀನ್ ಆಗಿ ಬಂದೋಬಸ್ತ್ ಮಾಡಿ ಅದಾದ್ಮೇಲೆ ಕೂಡ ನಾವು ಮಣ್ಣು ಕೂಡ ಹಾಕ್ತಾ ಇದ್ರಿ. ಈ ಕಡೆ ನಮ್ಮ ಪುಲಿ ಕೂಡ ಹಾಕ್ತಾ ಇದ್ನು. ಈ ತಪ್ಪು ನಮ್ಮ ರೈತರು ಯಾರು ಕೂಡ ಮಾಡಕ್ ಹೋಗ್ಬಿಡ್ರಿ. ಈ ಬೋರ್ ಗಾಡಿ ಬಂದಿರೋದು ಸೂಳಗಿರಿಯಿಂದ ಕೂಡ ತರಿಸಿರೋದು. ಇವತ್ತು ಯಾರ್ದಣ್ಣ ಗಾಡಿ ಅಂದ್ರೆ ನನ್ನ ಫ್ರೆಂಡ್ ಕಿಚ್ಚಿಂದೆ. ಅದಕ್ಕೋಸ್ಕರ ನೀರ್ ಸಿಕ್ಲಿ ಅಂತ ಕೂಡ ನಾನು ಪುಲಿ ಕೂಡ ಕಾತ್ಕೊಂಡ್ರೆ ಲಾಸ್ಟ್ ಬೆಂಚ್ ಕಲ್ ಕೂಡ ಸಿಕ್ತು. ಅವಾಗ ನೀರ್ ಸಿಕ್ತದೆ ಅಂತ ಕನ್ಫರ್ಮ್ ಕೂಡ ಆಯ್ತು. ಇಲ್ಲಿ ನಿಂತಿರೋರೆಲ್ಲ ಕೂಡ ಆಯ್ತು ಒಳ್ಳೆ ನೀರ್ ಆತೈತೆ ಅಂತ. ಅದ ನನ್ನ ಫ್ರೆಂಡ್ಸ್ P5 ಫುಲ್ ಕೂಡ ಬಿಸಿ ಆಗಿದ್ರು. ಇವ್ರ ಟೆನ್ಷನ್ ಇವ್ರಕ ನೀರ್ ಬರ್ತೈತೆ ಇಲ್ಲ ಅಂತ ನನ್ನ ಟೆನ್ಷನ್ ನನ್ಕ. ಅಂತೂ ಇಂತೂ 960 ಅಡಿ ಕೂಡ ಹೋಯ್ತು, ಒಳ್ಳೆ ನೀರ್ ಕೂಡ ಸಿಕ್ತು. ಅದೇ ತರ ಕೂಡ ನಮ್ಮ ಪುಲಿ ಕೂಡ ಫುಲ್ ಖುಷಿ ಆಗ್ಬಿಟ್ಟು ಡ್ಯಾನ್ಸ್ ಕೂಡ ಮಾಡ್ತಾನೆ ಇದ್ನು. ನನ್ನ ಪ್ರಕಾರ 1200-1300 ಅಡಿ ಗಂಟ ಕೂಡ ಓಡಿಸ್ಬೇಕಂತ ಕೂಡ ಹೇಳಿ ಕೂಡ ಸ್ಟಾರ್ಟ್ ಮಾಡ್ಕೊಂಡು ಒಂದು ಲಂತು ಕರೆಕ್ಟ್ ಆಗಿ 45 ನಿಮಿಷ ಕೂಡ ತಗೊಂತಾ ಇದ್ರೆ. ಈ ಕಡೆ ನೀರ್ ಸಿಕ್ಕಿರೋ ಖುಷಿಗ ಚಿಕನ್ ಕೂಡ ತರಿಸಿದ್ರೆ ಬೋರರ್ ಚಿಕನ್ ಎಲ್ಲ ಕೂಡ ಕ್ಲೀನ್ ಕೂಡ ಮಾಡ್ಕೊಂತ ಇದ್ರೆ 980 ಅಡಿಕ ಈ ತರ ಕೂಡ ಓಡ್ತಾ ಇತ್ತು. ಅವಾಗ ನಮ್ಮ ಪುಲಿ ಕೂಡ 200 ರೂಪಾಯಿ ಕಾಸು ಕೂಡ ಕೊಟ್ಟೆ. ನಮ್ಮ ಪುಲಿ ಫುಲ್ ಖುಷಿ ಕೂಡ ಆದ್ನು. ಅದೇ ತರ ಪ್ರತಿಯೊಂದು ಲಂತು ಕೂಡ ಕ್ಲೀನ್ ಆಗಿ ಡ್ರಿಲ್ಲಿಂಗ್ ಕೂಡ ಮಾಡ್ಕೊಂತ ಇದ್ರೆ. ಯಾಕಂತಂದ್ರೆ ಸಣ್ಣ ಪುಟ್ಟ ಮಣ್ಣು ಗಿಣ್ಣು ಎಲ್ಲ ಇದ್ರೆ ಈಚೆ ಕ್ಲೀನ್ ಆಗಿ ಕೂಡ ಬರ್ಬೇಕಂತ ನಾನೇ ಕೂಡ ಡ್ರಿಲ್ಲಿಂಗ್ ಕೂಡ ಮಾಡ್ಕೊಂತ ಇದ್ದೆ. ಇಲ್ಲಣ್ಣ ಆಗೋದೆಲ್ಲ ಗಾಡಿ ಓಡ್ಸಕಂತ ಹೇಳಿದ್ಮೇಲೆ ನಮ್ಮ ಅಧ್ಯಕ್ಷ ಹೋಗಿ ಇಲ್ಲ ಇನ್ನೊಂದು ಲಂತ್ ಹಾಕೇಬೇಕು ನೀನು 1000 ಅಡಿ ಕ್ಲೋಸ್ ಮಾಡು ಅಂತ ಕೂಡ ಹೇಳಿ ಕರೆಕ್ಟಾಗಿ ಈ ಲಂತ್ ಲಾಸ್ಟ್ ಲಂತ್ ಕೂಡ ಹಾಕಿ ಈ ತರ ಕೂಡ ಖುಷಿ ಪಟ್ಟು ನಮ್ಮ ಪುಲಿ ಕೂಡ. ಅದೇ ತರ ಅವ್ರಿಗೂ ಒಂದು ಟ್ಯಾಂಕ್ಸ್ ಕೂಡ ಹೇಳ್ತಾ ಇದ್ನು. ನಮ್ಮ ಭಾಷೆ ಪುಲಿಗೆ ಬರಲ್ಲ, ಅವ್ರ ಭಾಷೆ ನಮ್ಮ ಪುಲಿ ಕೂಡ ಅರ್ಥ ಆಗಲ್ಲ. ಅದೇ ತರ ಕ್ಲೀನಾಗಿ ಎಲ್ಲ ಡ್ರಿಲ್ಲಿಂಗ್ ಕೂಡ ಮಾಡಿ ಕ್ಲೀನಾಗಿ 1000 ಅಡಿ ಕೂಡ ಓಡ್ತು. ಕರೆಕ್ಟಾಗಿ 1,60,000 ರೂಪಾಯಿ ಬೋರ್ ಕೂಡ ಆಯ್ತು. ಅದೇ ತರ ಎತ್ತಿರೋ ಪೈಪ್ಗಳ ನಾನು ಕೂಡ ಕ್ಲೀನಾಗಿ ಕೂಡ ಲೆಕ್ಕ ಹಾಕ್ತಾ ಇದ್ದೆ. ಯಾಕಂದ್ರೆ ಲೆಕ್ಕ ಹಾಕೊಂಡ್ರೆ ನಮಗೆ ಪಕ್ಕ ಕೂಡ ಸಿಗ್ತೈತೆ, ಅಮೌಂಟ್ ಕೂಡ ನಮಗೆ ಈಸಿ ಕೂಡ ಆತೈತೆ. 1000 ಅಡಿಗೆ ಎಷ್ಟು ಪೈಪ್ ಹೋಗೈತಣ್ಣ ಒಳಿಕಂತ ನೀವು ಯಾರಾದ್ರು ಕೇಳೋದಾದ್ರೆ ಕರೆಕ್ಟಾಗಿ 50 ಪೈಪ್ ಕೂಡ ಹೋಗೈತೆ. ಈ ಬೋರ್ ಗಾಡಿ ಬಂದ್ರೆ ಊಟದ ಚಾರ್ಜ್ ಅಂತ 1,500 ಆಗ್ತಾರೆ. ಅದೇ ತರ ನಮ್ಮ ಪ್ರೀತಿಯಿಂದ ಡೀಲರ್ ನೀರ್ ಸಿಕ್ಕಿದ್ರೆ ಡೀಲರ್ ಕೂಡ ಕೊಡ್ಬೇಕಾಗ್ತೈತೆ. ತಂದಿರೋ ಚಿಕನ್ ಕ್ಲೀನಾಗಿ ಕೂಡ ರೆಡಿ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ ಈ ಕಡೆ ಪ್ಲೇಟ್ ಕೂಡ ಎತ್ಕೊಂಡು ಕೂಡ ಪ್ಲೇಟ್ ಮೇಲೆ ಕೂಡ ಹಾಕೊಂತ ಇದ್ನು. ಇವ್ರು ಮಾಡೋ ಟೇಸ್ಟ್ ಯಾವ ಹೋಟ್ಲಲ್ಲಿ ಕೂಡ ಸಿಕ್ಕಲ್ಲ, ಆ ತರ ಕೂಡ ಟೇಸ್ಟ್ ಮಾಡ್ತಾರೆ. ನಾವೆಲ್ಲ ಊಟ ಕೂಡ ತಿನ್ಬೇಕಾದಾಗ ನಮ್ಮ ಪುಲಿ ಈ ತರ ಕೂಡ ಮಲ್ಗ್ಬಿಟ್ಟಿದ್ನು. ಯಾಕೆ ಮಲ್ಗೋನು ಅಂತ ನಿಮ್ಗೆ ಯಾರ್ಕನ್ ಗೊತ್ತಿದ್ರೆ ಒಂದು ಕಮೆಂಟ್ ಬಾಕ್ಸ್ ಒಂದು ಕಮೆಂಟ್ ಮಾಡ್ಬಿಡಿ. 1000 ಅಡಿ ಬೋರ್ ಹಾಕ್ಸಕ್ಕೆ ಇವತ್ತು 1,60,000 ರೂಪಾಯಿ ಬೋರ್ ಗಾಡಿ ಕಾತಾದ್ರೆ 38,000 ರೂಪಾಯಿ ಕೇಸಿಂಗ್ ಕೂಡ ಆಯ್ತು. ಆ ಕೇಸಿಂಗ್ ನ ಕುಳ್ಸಕ್ 9,800 ರೂಪಾಯಿ ಕೂಡ ಆಯ್ತು. ಆ ಕೇಸಿಂಗ್ ನ ವೆಲ್ಡ್ ಮಾಡಕ 3,800 ರೂಪಾಯಿ ಕೂಡ ಹಾಕವ್ರೆ. ಅದೇ ತರ ಊಟದ ದಿನದ ಖರ್ಚು ಅಂದ್ಬಿಟ್ಟು 1,200 ರೂಪಾಯಿ ಕೂಡ ಹಾಕ್ತಾರೆ. ಅದೇ ತರ ಎಲ್ಲ ಕೂಡ ಆದ್ಮೇಲೆ ಕ್ಲೀನ್ ಆಗಿ ಪ್ಲೇಟ್ ಕೂಡ ತಗೊಂಬಂದು ಕ್ಲೀನ್ ಫಿಟ್ ಮಾಡ್ಬಿಟ್ಟು ಅದ್ರ ಮೇಲೆ ಗೋಂಚಿಲ್ ಹಾಕ್ಬಿಟ್ಟು ಕ್ಲೀನ್ ಆಗಿ ಕೂಡ ಮುಚ್ಕೊಡ್ತಾರೆ ನಮ್ಗೆ. ಅದೇ ತರ ಇದೆಲ್ಲ ಆಗಿದೆ ಅಂದ್ರೆ ಸಣ್ಣ ಪುಟ್ಟ ಖರ್ಚು ಅಂದ್ಬಿಟ್ಟು ಒಂದು 5,000 ಕೂಡ ಬೀಳ್ತೈತೆ. ಟೋಟಲ್ 2,16,000 ಕೂಡ ಇವತ್ತು ನಮ್ ಬೋರ್ ಕೂಡ ಖರ್ಚಾಗೈತೆ. 1 ರೂಪಾಯಿ ಸಾಲ ಅಂದ್ರೂ ಕೂಡ ಒಪ್ಪಲ್ಲ. ಎಷ್ಟು ಖರ್ಚು ಮಾಡಿರ್ತಾರೆ ಅಷ್ಟು ದುಡ್ಡು ಕೂಡ ಕೊಡ್ಬೇಕಾಗ್ತೈತೆ. ನಾನು ಕೂಡ ಕೊಟ್ಟೆ. ಬೋರ್ ಗಾಡಿ ಅವ್ರವ್ರ ಕಡೆ ಕೂಡ ಹೋದ್ರೆ ನನ್ನ ಫ್ರೆಂಡ್ ಸ್ಕ್ಯಾನ್ ಕೂಡ ಮಾಡ್ಬೇಕಾಯ್ತು. ನಮ್ ಬೋರ್ ಹಾಕ್ಸಿರೋದು ಯಾವ ತರ ಏನಾಗೈತೆ ಓಲ್ ಅಂತ ಚೆಕ್ ಮಾಡಕ್ಕೆ. ಇವತ್ತು ಸ್ಕ್ಯಾನ್ ಕೂಡ ಎತ್ಕೊಂಡ್ಬಂದಿದ್ದು ಕ್ಯಾಮ್ರಾ ಕೂಡ ಬಿಟ್ರೆ. ಈ ಕ್ಯಾಮ್ರಾ ಬಿಡುವಾಗ ಕರೆಕ್ಟ್ ಆಗಿ 250 ಅಡಿಕ ನೋಡಿ ಈ ತರ ನೀರು ನೆಲ್ಲಿತಾಗೆ ಬಂದಂಗೆ ಬತ್ತಾಯ್ತು. ನೀವು ಬೇಕಾದ್ರೆ ಅಬ್ಸರ್ವ್ 250 ಅಡಿ ಅಂತ ಹೆಂಗಣ ಗೊತ್ತಾಗ್ತದೆ ಅಂದ್ರೆ ವೈರ್ ಮೇಲೆ ಈ ತರ ಮೀಟರ್ ಕೂಡ ಇರ್ತೈತೆ. ಆ ಮೀಟರ್ ಪ್ರಕಾರ ನಾವು ಇವತ್ತು ಕ್ಯಾಲ್ಕುಲೇಷನ್ ಮಾಡಿದೆ ಕರೆಕ್ಟ್ ಆಗಿ ಎಷ್ಟು ಅಡಿ ಹೋಗೈತೆ ಅಂತ ಕೂಡ ನಮಗೆ ಗೊತ್ತಾಗ್ತೈತೆ. 1000 ಅಡಿ ಹೋದಾಗ ಎಷ್ಟಣ್ಣ ಪ್ರೆಜರ್ ಐತೆ ಅಂದ್ರೆ 650 ಅಡಿಕ ಪ್ರೆಜರ್ ಕೂಡ ಐತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಎಷ್ಟಣ್ಣ ತಗೊಂತಾರೆ ಸ್ಕ್ಯಾನ್ ಮಾಡಕಂತಂದ್ರೆ 1,500 ಕೂಡ ಚಾರ್ಜ್ ಮಾಡ್ತಾರೆ. ಪರ್ಫೆಕ್ಟ್ ಆಗಿ ಕೂಡ ಸ್ಕ್ಯಾನ್ ಕೂಡ ಮಾಡಿ ಯಾವ ಎಷ್ಟೆಷ್ಟು ಅಡಿಕೆ ಎಷ್ಟೆಷ್ಟು ಅಡಿ ನೀರ್ ಐತೆ ಅಂತ ಕೂಡ ಹೇಳ್ತಾರೆ. ಅದೇ ತರ 750 ಅಡಿಕ ದೊಡ್ಡ ಗ್ಯಾಪ್ ಕೂಡ ಸಿಕ್ಕೈತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಇವಾಗ ನಾವು ಮೋಟರ್ ಬಿಡ್ಬೇಕಂತ ಕರೆಕ್ಟ್ ಆಗಿ 940 ಅಡಿ ಗಂಟೆ ಕೂಡ ಬಿಡ್ಬೇಕಾಗ್ತೈತೆ. ಅದೇ ತರ ಈ ಕಡೆ ಕ್ಯಾಮ್ರಾ ಒಳಕೋತಾ ಇದ್ರೆ ಈ ಕಡೆ ಕ್ಲೀನ್ ಆಗಿ ಕೂಡ ವೈರ್ ಕೂಡ ಸುತ್ಕೊಂತ ಇದ್ರು. ಈ ಕಡೆ ಇನ್ನೊಬ್ರು ಕ್ಯಾಮ್ರಾ ಕೂಡ ಒಳಗೆ ಕೂಡ ಬಿಡ್ತಾ ಇದ್ರು. ಅದೇ ತರ ಕೂಡ ಎಷ್ಟೇ ಬಿಟ್ಟಿದ್ರು 750 ಅಡಿಗೆ ಒಂದು ಗ್ಯಾಪ್ ಆದ್ರೆ 960 ಅಡಿಗೆ ಇನ್ನೊಂದು ಗ್ಯಾಪ್ ಕೂಡ ಸಿಕ್ತು. ಅದು ಚಿಕ್ಕ ಗ್ಯಾಪ್. ಅದೇ ತರ ಇದೆಲ್ಲ ಆದ್ಮೇಲೆ ಹಂಗೆ ತಿರ್ಗಾ ವೈರ್ ಕೂಡ ಮೇಲೆ ಕೂಡ ಎತ್ತಬೇಕಾಗಿತ್ತು. ಲಾಸ್ಟ್ ಬಾಟಮ್ ಎಷ್ಟು ಅಂದ್ರೆ 1000 ಅಡಿ ಗಂಟೆ ಹೋಗೈತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಇದೇ ತಳದಲ್ಲಿ ಕುತ್ಕೊಂಡೈತೆ ಕ್ಯಾಮ್ರಾ. ಇನ್ನ ಮೋಟರ್ ಪೈಪು ಕೇಬಲ್ ಸ್ಟಾರ್ಟರ್ ಕೂಡ ಬೇಕಾಗಿತ್ತು. ನಮ್ ಪರಿಚಯ ಆಗಿದ್ದವರು ರೈತರ ಜೀವನ ಅಂತ ಕಿಶನ್ ಅವರು ಕೂಡ ನಮ್ದು ಗೊತ್ತಿರೋದು ಒಂದು ಅಂಗಡಿ ಐತಣ್ಣ ಬಹಳ ರೀಸನಬಲ್ ಪ್ರೈಸ್ ಅಲ್ಲಿ ಕೂಡ ಕೊಡ್ತೀನಿ ಅಂದ್ಬಿಟ್ಟು ಶ್ರೀ ಮಂಜುನಾಥ ಎಲೆಕ್ಟ್ರಾನಿಕ್ಸ್ ಕೂಡ ಕರ್ಕೊಂಡ್ ಬಂದ್ರು. ಇದೆಲ್ಲ ಇರೋದಂದ್ರೆ ದೇವನಹಳ್ಳಿ ಹತ್ರ ಇರೋ ವಿಜಯಪುರದಲ್ಲಿ ಕೂಡ ಇರೋದು. 3-4 ಜಾಗದಲ್ಲಿ ಕೊಟೇಶನ್ ಕಿಂತ ಇವ್ರು ಹಾಕಿರೋ ಕೊಟೇಶನ್ ಕಡಿಮೆ ಕೂಡ ಅನಿಸ್ತು. ಅದೇ ತರ ಕೇಬಲ್ಸ್ ಅವರ ಮೀಟರ್ ಟೆಕ್ಸ್ಮೋ 20-40 ಕೂಡ ತಗೊಂಡೆ. ಎಷ್ಟಾಯ್ತು ಏನಾಯ್ತು ಅಂತ ಬಿಲ್ ಕೂಡ ಹಾಕಿದೀನಿ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಇಷ್ಟೆಲ್ಲ ಮೆಟೀರಿಯಲ್ಸ್ ಎಷ್ಟು ಕಣ ತಗೊಂಡಿದ್ದೀನಿ. ನಾನು 1000 ಅಡಿ ಕೂಡ ತಗೊಂಡಿದ್ದೀನಿ. 4 ಲಕ್ಷ ಕೂಡ ಆಗೈತೆ. ಅದೇ ತರ 50,000 ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೆ. ಹಣ ಟೆಂಪರ್ ನಾಳೆ ಕಳಿಸು ಲೋಡ್ ಮಾಡಿ ಮಿಕ್ಕಿದ ಅಮೌಂಟ್ ಮನೆ ಹತ್ರ ಕೂಡ ಕೊಡ್ತೀನಿ ಅಂದ್ರೆ ಅದಕ್ಕೋಸ್ಕರ ಅವರು ಕೂಡ ಒಪ್ಕೊಂಡ್ರು. ಅದೇ ತರ ನನ್ನ ವಿಡಿಯೋಸ್ ನೋಡಿ ಅಲ್ಲಿ ತುಂಬಾ ಜನ ಫೋಟೋ ಕೂಡ ತಗೊಂಡ್ರು. ನಿಮ್ಗೆ ಯಾರ್ಕನ ಮೋಟರ್ ಪೈಪು ಕೇಬಲ್ ಸ್ಟಾರ್ಟರ್ ಬೇಕಂದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಕೂಡ ಕೊಟ್ಟು ನೀವು ಕಾಲ್ ಮಾಡಿ ಕೇಳಿ ತಿಳ್ಕೊಂಡು ನೀವು ತಾಟು ಕೂಡ ಹಾಕ್ಸ್ಕೊಬಹುದು. ಟೈಮ್ ನೋಡಿದ್ರೆ 4 ಗಂಟೆ ಕೂಡ ಆಗಿತ್ತು. ಟೆಂಪ ಕೂಡ ಲೋಡ್ ಆಗಿ ತೋಟದ ಹತ್ರ ಕೂಡ ಬಂದಿತ್ತು. ಈ ಟೆಂಪದಲ್ಲಿ ಏನನ್ನ ಬಂದೈತೆ ಅಂದ್ರೆ 45 ಪೈಪ್ ಬಂದೈತೆ, ಮತ್ತೆ ಟೆಕ್ಸ್ಮಾ ಮೋಟರ್ ಬಂದೈತೆ. ಅದೇ ತರ 1000 ಅಡಿ ಕೇಬಲ್ ಬಂದೈತೆ. ಸ್ಟಾರ್ಟರ್ ಮತ್ತೆ ರಿಟರ್ನ್ ವಾಲು ಮತ್ತೆ ಪೀಸ್ಗಳೆಲ್ಲ ಕೂಡ ಕಳ್ಸವ್ರೆ. ಬಂದಿರೋ ಮೆಟೀರಿಯಲ್ಸ್ ನ ಈ ಕಡೆ ನಮ್ಮ ಅಣ್ಣ ನಮ್ಮ ಫ್ರೆಂಡ್ ಕೂಡ ಇಳಿಸ್ಕೊಂತ ಇದ್ರು. ಹೊಸದಾಗಿ ಬೋರ್ ಹಾಕ್ಸಿ ಮೋಟರ್ ಬಿಡಕ
ಕರೆಕ್ಟಾಗಿ ಮಿನಿಮಮ್ 7 ಲಕ್ಷ ಕೂಡ ಬೇಕಾತೈತೆ. ಈ ಕೇಬಲ್ ಮೋಟ್ರು ಪೈಪ್ಗಳಿಗೆ 4.5 ಲಕ್ಷ ಕೂಡ ಆಗೈತೆ. ಬಿಲ್ಲು ಕೂಡ ಹಾಕಿದೀನಿ. ನಿಮ್ಗೆ ಯಾರಿಗಾನೋ ಹೊಸದಾಗಿ ಮೋಟ್ರು ಪೈಪ್ ಕೇಬಲ್ ಸ್ಟಾರ್ಟರ್ ಎಲ್ಲ ಕೂಡ ಬೇಕಂತಂದ್ರೆ ದೇವನಹಳ್ಳಿ ಹತ್ರ ಇರುವ ವಿಜಯಪುರ್ಗೆ ಮಂಜುನಾಥ ಎಲೆಕ್ಟ್ರಾನಿಕ್ಸ್ ಕೂಡ ಹೋಗಿ ಒಂದ್ಸಲಿ ಕೂಡ ಕೊಟೇಶನ್ ಹಾಕ್ಸ್ಕೊಳ್ಳಿ, ನಿಮ್ಗೂ ಕೂಡ ಅನುಕೂಲ ಆಗ್ತೈತೆ. ಅದೇ ತರ ಬಂದಿರೋ ಮೆಟಲ್ಸ್ ಎಲ್ಲ ಕೂಡ ಇಳಿಸ್ಕೊಂಡಿದ್ದಾಯ್ತು. ಅದೇ ತರ ಮಿಕ್ಕಿದ ಅಮೌಂಟ್ ಅವ್ರಿಗೂ ಕೂಡ ಕೊಡ್ಬೇಕಾಗಿತ್ತು. ಈ ಹಣ್ಣನ್ಗೆ ಲೆಕ್ಕ ಕೊಟ್ಬಿಟ್ಟು ಬ್ಯಾಗಲ್ಲಿ ಹಾಕ್ಬಿಟ್ಟು ಈ ಹಣ್ಣಕ್ಕೊಂದು ಬಾಯಿ ಕೂಡ ಹೇಳಿ ಆ ಹಣ್ಣು ಊರ್ ಕಡೆ ಕೂಡ ಹೋದ್ನು. ಟೈಮ್ ನೋಡಿದೆ 5:15 ಕೂಡ ಆಗಿತ್ತು. ಟೆಂಪೋ ಕೂಡ ಬಂದಿತ್ತು ಜೀಪು. ಈ ಜೀಪ್ ಯಾರ್ದಣ ಅಂತಂದ್ರೆ ನಮ್ಮೂರು ಚಂದ್ರಣ್ಣದಂತ, ತುಂಬಾ ದಿವಸದಿಂದ ಎಕ್ಸ್ಪೀರಿಯನ್ಸ್ ಕೂಡ ಐತೆ. ಮೋಟರ್ ಕೇಬಲ್ ಎಲ್ಲ ಕೂಡ ಚೆನ್ನಾಗಿ ಕೂಡ ಬಿಡ್ತಾನೆ. ಅದಕ್ಕೋಸ್ಕರ ಈ ಹಣ್ಣು ಕೂಡ ಕರ್ಸಿರೋದು. ಅದೇ ತರ ಕೇಬಲ್ ಎಲ್ಲ ಕೂಡ ಬೇರೆ ಬೇರೆ ಕೂಡ ಮಾಡ್ಕೊಂಡ್ರು. ಈ ಮೋಟರ್ ನೀರ್ ಕೂಡ ಅಟ್ಟಿದ್ರೆ ಫಿಲ್ಟರ್ ನೀರ್ ಕೂಡ ಅಟ್ಬೇಕಂತೆ. ಅದೇ ತರ ಇಟ್ಟಿದಾದ್ಮೇಲೆ ಪಂಪ್ನ ಕೂಡ ಕುಳಿಸಿ ಕ್ಲೀನ್ ಕೂಡ ಪೆಟ್ ಮಾಡಿದ್ರು. ಇವ್ರು ಎಷ್ಟನ್ನ ತಗೊಂತಾರೆ ಅಂತಂದ್ರೆ 1000 ಅಡಿ ಕರೆಕ್ಟ್ ಆಗಿ ಹೊಸದಾಗಿ ಬಿಡ್ಬೇಕಂತಂದ್ರೆ 6000 ಕೂಡ ತಗೊಂತಾರೆ. ಅದೇ ತರ ಕೇಬಲ್ ಎಲ್ಲ ಕೂಡ ಕ್ಲೀನ್ ಆಗಿ ಕೂಡ ಜೈಂಟ್ ಹಾಕಿದ್ರೆ ಈ ಕಡೆ ಕಲರ್ ಕೂಡ ಟೈಟ್ ಮಾಡ್ತಾ ಇದ್ರು ಹೊಸದು. ದೇವ್ರ ಮಕ್ಕೊಂಡು ನಾನು ಕೂಡ ಮೋಟರ್ನ ಕ್ಲೀನ್ ಆಗಿ ಕೂಡ ಒಳಗೆ ಕೂಡ ಬಿಟ್ಟೆ. ಈ ಕಡೆ ಟೈಟ್ ಕೂಡ ಮಾಡ್ತಾ ಇದ್ರು, ಈ ಇಂಚ ಕೂಡ ಟೈಟ್ ಮಾಡ್ತಾ ಇದ್ರು. ಒಂದು ಪೈಪ್ ಆದ್ಮೇಲೆ ಕ್ಲೀನ್ ಆಗಿ ಕೇಬಲ್ ಕೂಡ ತಂಗುಷೆ ಕೂಡ ಕಟ್ತಾ ಇದ್ರು. ಕೇಬಲ್ ಎಲ್ಲೂ ಕೂಡ ಕಿತ್ತೋಗ್ಬಾರ್ದು, ಒಳಗೆ ಕೂಡ ಹೋಗ್ಬಾರ್ದು ಅಂತ. ಅದೇ ತರ ಕೇಬಲ್ ಎಲ್ಲ ಕೂಡ ಕ್ಲೀನ್ ಆಗಿ ಕೂಡ ಬಿಟ್ಕೊಂಡು ಕೂಡ ಓದ್ತಾ ಇದ್ರು. ಇವತ್ತು 1000 ಅಡಿ ಕೂಡ ಕೇಬಲ್ ತಂದಿರೋದು. ಅದೇ ತರ ಟೈಟ್ ಮಾಡಿದಾದ್ಮೇಲೆ ಈ ಕಡೆ ಪೈಪ್ ಈ ತರ ಲಾಕ್ ಮಾಡಿ ಮೇಲೆ ಕೂಡ ಎತ್ತಾ ಇದ್ರು. ಎತ್ತಬೇಕಾದಾಗ ಆಯಿಲ್ ಕೂಡ ಹಾಕಿ ಟೈಟ್ ಕೂಡ ಮಾಡ್ತಾ ಇದ್ರು. ಹೊಸ ಪೈಪ್ಲೆಲ್ಲ ಸ್ವಲ್ಪ ಜಾರ್ತೈತೆ ಅಂತ, ಅದಕ್ಕೋಸ್ಕರ. ಅದೇ ತರ ಮಣ್ಣನ್ನ ಕ್ಲೀನ್ ಆಗಿ ತ್ಯಾಮ ಮಾಡ್ಕೊಂತಾರೆ. ತ್ಯಾಮ ಮಾಡೋದ್ರಿಂದ ಕ್ಲೀನ್ ಆಗಿ ಜಾರಲ್ಲ, ಅದಕ್ಕೋಸ್ಕರ ಫುಲ್ ಟೈಟ್ ಬರ್ತೈತೆ ಅಂತ ಈ ಪ್ಲಾನ್ ಕೂಡ ಮಾಡಿರೋದು. ಅದೇ ತರ ಇದನ್ನೆಲ್ಲ ಮಾಡಕ ಟೈಮ್ ನೋಡಿದ್ರೆ ರಾತ್ರಿ 9 ಗಂಟೆ ಕೂಡ ಆಗಿತ್ತು. ಕೇಬಲ್ ಬಿಡೋಗೆ ಈ ತರ ಗೊಂಚಿಲ್ ಕೂಡ ಹಾಕಿರ್ತಾರೆ, ಕೇಬಲ್ ಯಾವುದೇ ಕೂಡ ತೊಂದರೆ ಆಗ್ಕೂಡ್ದಂತ. ಅದೇ ತರ ಚಂದ್ರಣ್ಣಕ್ಕೊಂದು ಆಯ್ ಅಂತ ಹೇಳಿಬಿಟ್ಟು ಈ ಕಡೆ ತಿರುಗಿ ನೋಡಿದ್ರೆ ಇನ್ನ ಫೈನಲ್ ಫಿಟ್ಟಿಂಗ್ ಕೂಡ ಮಾಡಬೇಕಾಗಿತ್ತು. ಇದೆಲ್ಲ ಮುಗಿಯಕ ರಾತ್ರಿ 10:30 ಕೂಡ ಆಗಿತ್ತು. ಅವಾಗ ಕ್ಲೀನ್ ಆಗಿ ಕ್ಯಾಪ್ ಕೂಡ ಹಾಕಿ ಫಿಕ್ಸ್ ಕೂಡ ಮಾಡಿದ್ರು. ಮಿಗ್ಲಿರೋ ಕೇಬಲ್ ನ ಏನಪ್ಪಾ ಮಾಡ್ದಂದ್ರೆ ಅರ್ಧಕ್ಕೆ ಕ್ಲೀನ್ ಆಗಿ ತುಂಗುಷೆ ಕೂಡ ಕಟ್ಬಿಟ್ಟು ಕ್ಲೀನ್ ಆಗಿ ಕೇಸಿಂಗ್ ಒಳಗೆ ಕೂಡ ಬಿಟ್ರು. ಮೇಲೆ ಬಿಟ್ರೆ ಕಳ್ಳರ್ ಕಾಟ, ಅದಕ್ಕೋಸ್ಕರ ಈ ಕೆಲಸ ಕೂಡ ನಾವು ಇವತ್ತು ಮಾಡ್ತಾ ಇರೋದು. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಒಂದು ಪೇಜ್ ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ತರ ಒಳ್ಳೆ ಕಂಟೆಂಟ್ ವಿಡಿಯೋಸ್ ಕೂಡ ಮಾಡಾಕ್ತೀನಿ. ನಮ್ಮ ರೈತರು ಕೂಡ ಅನುಕೂಲ ಆದಂಗೆ ಕೂಡ ನಾನು ವಿಡಿಯೋಸ್ ಕೂಡ ಮಾಡ್ತೀನಿ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್. ನಿಮ್ಕ